ಬಂದು ಇಲ್ಲಿನ ಸರ್ಕಾರವನ್ನು ಎಗ್ಗ ಮುಗ್ಗ ಬೈದು ಕೊಡುತ್ತಾರೆ. ಅವನಿಗೆ ಯಾರು ಅಧಿಕಾರ ಕೊಟ್ಟರು ಸರ್ಕಾರನ ಬೈಯಕ್ಕೆ? ಕನ್ನಡದವರು, ಕರ್ನಾಟಕದವರು, ಬೆಂಗಳೂರವರು, ಪುನೀತ್ ಕೆರೆಹಳ್ಳಿ ಇವನು ಯಾರೋ ಬಂದು ಅಲ್ಲಿಂದ ಬಂದು ಕೇರಳದಿಂದ ಬಂದು ಇಲ್ಲಿ ಬಂದು ಸರ್ಕಾರನ ಬೈದು ಹೋಗಿದ್ದಾನೆ. ಇವ್ರ ಮೇಲೆ ಕೇಸ್ ಹಾಕಿಲ್ಲ. ನೀವು ಪತ್ರಿಕೆಯಲ್ಲಿ ಬಂದಿರೋದು, ಅವ್ರು ಸರ್ವೆ ಮಾಡಿ ಬರ್ದಿದ್ದಾರೆ. ರಾಜ್ಯದಲ್ಲಿ ಕ್ರೈಮ್ ಲೋಕದಲ್ಲೂ ಬಾಂಗ್ಲಾ ವಲಸಿಗರ ಕೈವಾಡ. ಅವರು ಒಂದು ಟ್ವೀಟ್ ಮಾಡ್ತಾರೆ, ಇಲ್ಲಿ ಬುಲ್ಡೋಜರ್ ಸರ್ಕಾರ ಇದು ಅಂತ. ಬುಲ್ಡೋಜರ್ ಸರ್ಕಾರ ಅಂತ ಕೇರಳದ ಮುಖ್ಯಮಂತ್ರಿ ಈ ಕೋಗಿಲಿಗೂ ಸಂಬಂಧಪಟ್ಟಂತೆ ಮಾಡ್ತಾರೆ. ಆಗ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು, ಪಿನರಾಯಿ ವಿಜಯನ್ ಅವರು ಹೇಳ್ತಾರೆ ಬುಲ್ಡೋಜರ್. ಆಗ ನಮ್ಮ ಮುಖ್ಯಮಂತ್ರಿ ಹೇಳ್ತಾರೆ, ಇಲ್ಲ ನಾನು ಕಾನೂನು ಪ್ರಕಾರ ಮಾಡಿದ್ದೀನಿ ಅಂತ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ನಾವು ಕಾನೂನು ಪ್ರಕಾರ ಮಾಡ್ತೀವಿ ಅಂತ ಹೇಳ್ತಾರೆ. ಯಾವಾಗ ಕೆ ಸಿ ವೇಣುಗೋಪಾಲ್ ಒಂದು ಟ್ವೀಟ್ ಮಾಡ್ತಾರೆ, ಕಾಂಗ್ರೆಸ್ಸಿನ ಜನರಲ್ ಸೆಕ್ರೆಟರಿ, ಅದು ಆದ ತಕ್ಷಣ ಮುಖ್ಯಮಂತ್ರಿಗಳು ಉಲ್ಟಾ ಹೊಡೆದ್ರು, ಫುಲ್ ಉಲ್ಟಾ. ಅವ್ರು ಹೇಳಿದ್ರು ಅವ್ರಿಗೆಲ್ಲ ಇಮಿಡಿಯೇಟ್ ಆಗಿ ನಾಳೆನೇ ಅವ್ರಿಗೆಲ್ಲ ಮನೆ ಕೊಟ್ಬಿಡ್ತೀನಿ ಅಂದರು. ಪತ್ರಿಕೆಯಲ್ಲೆಲ್ಲ ದೊಡ್ಡದ ಬಂದು ನಾಳೆನೇ ಮನೆ ಕೊಟ್ಬಿಡ್ತೀನಿ ಅವ್ರಿಗೆಲ್ಲ. ಅವರು, ನಾನು ಮುಖ್ಯಮಂತ್ರಿನ ಕೇಳ್ತೀನಿ ಇನ್ನೊಂದು ಇದು, ಅದಾದಮೇಲೆ ಪಾಕಿಸ್ತಾನ ಇಸ್ಲಾಮಾಬಾದ್, ಪ್ರೆಸ್ ರಿಮಾರ್ಕ್ ಬೈ ದಿ ಸ್ಪೋಕ್ಸ್ ಪರ್ಸನ್ ಇಸ್ಲಾಮಾಬಾದ್ 29 ಡಿಸೆಂಬರ್ 25 ಇಸ್ಲಾಮಾಬಾದ್, ಅವರೊಂದು ಟ್ವೀಟ್ ಮಾಡಿದ್ರು, ಕರ್ನಾಟಕದಲ್ಲಿ ಹಿಂಗೆ ಮುಸ್ಲಿಮರಿಗೆ ತೊಂದರೆ ಕೊಡ್ತಾ ಇದ್ದಾರೆ, ಇಡೀ ಪ್ರಪಂಚ ಇದಕ್ಕೆ ವಿರೋಧ ಮಾಡಬೇಕು. ಆ ದೇಶದಲ್ಲಿ ತಿನ್ನಕ್ಕೆ ಅನ್ನ ಇಲ್ಲ, ಗತಿ ಇಲ್ದಿದ್ದು ಪಾಪಿಗಳವರು. ಅವರು ಕರ್ನಾಟಕದ ಬಗ್ಗೆ ಮಾತಾಡಿದ್ದಾರೆ. ಈ ಮೆಸೇಜ್ ಕೊಟ್ಟವ್ರು ಯಾರೋ ಅವ್ರಿಗೆ? ಯಾರೋ ಇಲ್ಲಿಂದಾನೇ ಮೆಸೇಜ್ ಕೊಟ್ಟಿರ್ಬೇಕಲ್ಲ. ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಹೆಂಗೆ ಮೆಸೇಜ್ ಹೋಗ್ತೈತೆ? ಇಮಿಡಿಯೇಟ್ ಆಗಿ ಟ್ವೀಟ್ ಮಾಡ್ತಾರೆ ಅವರು. ನಾವು ಮುಖ್ಯಮಂತ್ರಿಗಳು ಇಮಿಡಿಯೇಟ್ ಆಗಿ ಅವ್ರ ಮನೆ ಕೊಡ್ತೀನಿ ಅಂದರು. ನಾನು ಮೊನ್ನೆ ಒಂದು ಕಂಟೋನ್ಮೆಂಟ್ ಅಲ್ಲಿ ಒಂದು ಬಂದಿತ್ತು, ಒಂದು ಪತ್ರಿಕೆ ದೊಡ್ಡ ಆರ್ಟಿಕಲ್ ಬಂದಿತ್ತು. ಕಂಟೋನ್ಮೆಂಟಲ್ಲಿ ಮನೆ ಹೊಡೆದಾಕ್ತಾರೆ. ಒಬ್ಬ ಹೆಣ್ಮಗಳು SLC ಎಕ್ಸಾಮ್ಗೆ ಹೋಗಿರ್ತಾಳೆ. SLC ಎಕ್ಸಾಮ್ಗೆ ಬೆಳಗ್ಗೆ ಎದ್ದು ಮನೆಯಿಂದ SLC ಎಕ್ಸಾಮ್ ಹೋಗಿದ್ದಾಳೆ. SLC ಎಕ್ಸಾಮ್ ಮುಗಿಸ್ಕೊಂಡು ಬರೋದ್ರೊಳಗಡೆ ಈ ಮನೆಯೇ ಇಲ್ಲ, ಎಂಟೈರ್ ಏರಿಯಾನೇ ಹೊಡೆದಾಕ್ಬಿಟ್ಟಿದ್ದಾರೆ. ಆ ಹುಡುಗಿ ಎಕ್ಸಾಮ್ಗೆ ಹೋಗೋವಾಗ ಮನೆ ಇತ್ತು, ಬರೋವಾಗ ಮನೆ ಇಲ್ಲ. ಇವ್ನು ಕೇರಳದ ಅವನು ಯಾರೋ CM ಟ್ವೀಟ್ ಮಾಡಿದ್ರ, ನಮ್ಮ ಮುಖ್ಯಮಂತ್ರಿಗಳು ಏನಾದರೂ ಇಮಿಡಿಯೇಟ್ ಆಗಿ ಅವ್ರಿಗೆ ನಾಳೆನೇ ಮನೆ ಹೇಳಿದಾರ? ಹೇಳಿಲ್ಲ. ಇನ್ನೂ ಇದುವರೆಗೂ ನಾನು ಚೆಕ್ ಮಾಡಿದೆ, ಇದುವರೆಗೂ ಅವ್ರು ಮನೆಯೇ ಕೊಟ್ಟಿಲ್ಲ. ಅವ್ರು ಪಕ್ಕಾ ಕನ್ನಡಿಗರು. ಇವ್ರ ಬಗ್ಗೆ ಅತಿ ಪ್ರೀತಿ ಯಾಕೆ? ಇವರೆಲ್ಲ ಅಲ್ಲೊಬ್ಬ ಯಾರೋ ಬಂದಿದ್ದಾನೆ, ಯಾರು ಒಬ್ಬ MLA, ಕೇರಳದಿಂದ MLA ಬಂದಿದ್ದಾರೆ. ಅವನ ಹೆಸರೇನೋ ಗೊತ್ತಿಲ್ಲ. ಇಲ್ಲಿ MLA ಅಲ್ಲಿಂದ ಬಂದು ಇಲ್ಲಿ ಬಂದು ಕರ್ನಾಟಕ ಸರ್ಕಾರನ ಬೈದ್ಬಿಟ್ಟು ಹೊರಟೋಗ್ತಾನೆ. ಇಲ್ಲಿದೆ, ಹುಡುಕಿ ನೋಡಿ, ಹತ್ರ ಇದೆ, ಫೋಟೋನು ಇದೆ. ಇಲ್ಲಿದೆ. ಸಿಕ್ತು ನೋಡಿ, ಇಲ್ಲಿದೆ. ಬಂದು ಇಲ್ಲಿನ ಸರ್ಕಾರವನ್ನು ಎಗ್ಗ ಮುಗ್ಗ ಬೈದ್ಬಿಟ್ಟು ಹೊರಟೋಗ್ತಾನೆ. ಅವನಿಗೆ ಯಾರು ಅಧಿಕಾರ ಕೊಟ್ಟರು ಸರ್ಕಾರನ ಬೈಯಕ್ಕೆ? ರಿಯಾಕ್ಷನ್ ಇಲ್ಲ ನಿಮ್ಮದು. ಯಾರೋ ಡಾಕ್ಟ್ರ್ ಹೋಗಿ ಮೊನ್ನೆ ಅವರು ಯಾರೋ ನೀನು ಹೇಳ್ದಲ್ಲಪ್ಪ, ಅವನು ಹೋಗಿ ಬಾಂಗ್ಲಾದೇಶದವ್ರು ಇದ್ದಾರೆ ಅಂತ ಹೇಳಿದ್ಕೆ ಅವನಿಗೆ ಪೊಲೀಸರು ಟಾರ್ಚರ್ ಮಾಡಕ್ಕಿದ್ದಾರೆ. ಪುನೀತ್ ಕೆರೆಹಳ್ಳಿ ಇದೇ ಕೆಲಸ ಮಾಡಿದ್ಕೆ ಪುನೀತ್ ಕೆರೆಹಳ್ಳಿಗೆ ಹಿಡಿದು ಟಾರ್ಚರ್ ಮೇಲೆ ಟಾರ್ಚರು, ಕೇಸ್ಗಳ ಮೇಲೆ ಕೇಸು. ಕನ್ನಡದವರು, ಕರ್ನಾಟಕದವರು, ಬೆಂಗಳೂರವರು, ಪುನೀತ್ ಕೆರೆಹಳ್ಳಿ ಇವನು ಯಾರೋ ಬಂದು ಅಲ್ಲಿಂದ ಬಂದು ಕೇರಳದಿಂದ ಬಂದು ಇಲ್ಲಿ ಬಂದು ಸರ್ಕಾರನ ಬೈದು ಹೋಗಿದ್ದಾನೆ. ಇವನ ಮೇಲೆ ಕೇಸ್ ಹಾಕಿಲ್ಲ ನೀವು? ಪುನೀತ್ ಕೆರೆಹಳ್ಳಿಗೆ ಒಂದು ಕಾನೂನು, ಇವನಿಗೆ ಒಂದು ಕಾನೂನು. ಇಲ್ಲಿ ಇರೋರೆಲ್ಲರೂ ಕೂಡ ನಾನಲ್ಲ ಬಾಂಗ್ಲಾದೇಶದವರು ಅಂತ ಎಲ್ಲ ಬರೆದಿದ್ದಾರೆ, ಪತ್ರಿಕೆ ಎಲ್ಲ ನೋಡಿ.
20 ಲಕ್ಷ ಪ್ಲಸ್ ಬಾಂಗ್ಲಾ ಅಕ್ರಮ ವಲಸಿಗರು ಕರ್ನಾಟಕದ ನೆಲೆ. ನಾನಲ್ಲ, ಪತ್ರಿಕೆಯಲ್ಲಿ ಬಂದಿರೋದು, ಅವ್ರು ಸರ್ವೆ ಮಾಡಿ ಬರ್ದಿದ್ದಾರೆ. ರಾಜ್ಯದಲ್ಲಿ ಕ್ರೈಮ್ ಲೋಕದಲ್ಲೂ ಬಾಂಗ್ಲಾ ವಲಸಿಗರ ಕೈವಾಡ, ರಾಜ್ಯದಲ್ಲಿ ಎಲ್ಲ ಕಡೆನೂ. ಹಿಂಗೆ ಬಿಟ್ರೆ 2ನೇ ಪೀಳಿಗೆ 3ನೇ ಪೀಳಿಗೆಗೂ ದೊಡ್ಡ ಅಪಾಯ. ಬಾಂಗ್ಲಾದೇಶದ ವಲಸಿಗರ ಹೆಚ್ಚಳಕ್ಕೆ ಓಲೈಕೆ ರಾಜಕಾರಣವೇ ಕಾರಣ. ಪತ್ರಿಕೆಯಲ್ಲಿ ಬಂದಿರೋದು ಇದೆಲ್ಲನೂ ಕೂಡ. ಕ್ರೈಮ್ ಲೋಕದಲ್ಲೂ ಬಾಂಗ್ಲಾ ವಲಸಿಗರ ಕೈವಾಡ. ಬಾಂಗ್ಲಾ ವಲಸಿಗರಿಗೆ ಸರ್ಕಾರಿ ದಾಖಲೆ ನಮ್ಮವ್ರಿಗಿಲ್ಲ. ರೇಷನ್ ಕಾರ್ಡ್ಗಳು ಅಲಿಬೇಕು, ನಾವೆಲ್ಲರೂ ಕೂಡ ರೇಷನ್ ಕಾರ್ಡ್ ಬೇಕಾದರೆ ಅಲಿಬೇಕು. ಇವ್ರಿಗೆಲ್ಲ 3,000 ರೂಪಾಯಿ ಕೊಟ್ಟರೆ ಅವ್ರಿಗೆ ರೇಷನ್ ಕಾರ್ಡ್. ಎಲ್ಲ ವೆಸ್ಟ್ ಬೆಂಗಾಲ್ಗೆ ಬರ್ತಾರೆ, ಇಲ್ಲ ಅಸ್ಸಾಮಿಗೆ ಬರ್ತಾರೆ, ಅಲ್ಲಿಂದ ಡೈರೆಕ್ಟಾಗಿ ಬೆಂಗಳೂರಿಗೆ ಬರ್ತಾರೆ. ಮೊನ್ನೆ ಯಾರ್ದೋ ನಮ್ಮ ಮದುವೆ ಚಿಕ್ಕಮಂಗ್ಳೂರಿಗೆ ಹೋಗಿದ್ರು, ಮದುವೆಗೆ ಚಿಕ್ಕಮಂಗ್ಳೂರಿಗೆ ಹೋಗಿದ್ದೆ. ಆ ಕಾಫಿ ತೋಟದಲ್ಲಿ ಸುಮಾರು 100 ಜನ ಇದ್ರು. ಮನೇನೂ ಇಲ್ಲ, ಎಲ್ಲ ಪ್ಲಾಸ್ಟಿಕ್ ಟೆಂಟ್ ಹಾಕೊಂಡಿದ್ದಾರೆ ಎಲ್ಲರೂ, ಎಲ್ಲ ಬಾಂಗ್ಲಾದೇಶದವ್ರೆ. ನನ್ನ ಹತ್ರ ಪೊಲೀಸ್ ರಿಪೋರ್ಟ್ ಇದೆ. ಪೊಲೀಸರು ಅಲ್ಲಿನ SP ರಿಪೋರ್ಟ್ ಮಾಡಿದ್ದಾನೆ. ಕಳೆದ 11 ತೋಟಗಳಲ್ಲಿ ಎಲ್ಲರೂ ಕೂಡ ತೋಟಗಳಲ್ಲಿ ಎಲ್ಲ ಕೂಡ ಗೃಹ ಇಲಾಖೆ ಬಾಂಗ್ಲಾದೇಶದವರು ವಾಸ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಸಚಿವರು ಯಾರು ಹೇಳಿದ್ದಾರೆ? ಬೆಂಗಾಳ ಮತ್ತೆ ಬಾಂಗ್ಲಾದೇಶ ಅಂದ್ರೆ ಗಡಿಯಲ್ಲಿ ಬಾಂಗ್ಲಾದೇಶ ಏನಾಗ್ತಾ ಇದೆ ಬಾಂಗ್ಲಾದೇಶದವರು ಇರಪ್ಪ, ಆಮೇಲೆ ಮಾತಾಡಿ. ಬಾಂಗ್ಲಾದೇಶದವರು ಚಿಕ್ಕಮಂಗ್ಳೂರು, ಕೊಡಗು, ಬೆಂಗಳೂರು, ಮೊನ್ನೆ ಕೋಗಿಲಲ್ಲಿ ಎಲ್ಲ ಓಡಿಸ್ಬಿಟ್ರು. ನಾನು ಹೋಗಿದ್ದೆ, 170 ಜನ ಇದ್ದಿದ್ದು. ನಾವು ಹೋದಾಗ ಅಲ್ಲಿ ಇನ್ಸ್ಪೆಕ್ಷನ್ಗೆ ಹೋದಾಗ 35 ಜನ ಇದ್ದಿದ್ದು. ನಾನು ಮೊನ್ನೆ ಚೆಕ್ ಮಾಡಿದೆ, ನಮ್ಮ ಇವ್ರು ಕೇಳಿದಾಗ ಎಲ್ಲ ಕೋಲಾರದಲ್ಲಿ ಹೋಗಿ ಸೆಟ್ಲ್ ಆಗಿದ್ದಾರಂತೆ. ಯಾರ್ಯಾರು ಇಲ್ಲಿ ಟೆಂಟ್ ಹೊಡ್ಕೊಂಡಿದ್ರು ಕೋಲಾರದ ಹೊರವಲಯದಲ್ಲಿ ಎಲ್ಲ ಟೆಂಟ್ಗಳು ಹಾಕೊಂಡಿದ್ದಾರಂತೆ. ಅಫಿಷಿಯಲ್ ಮಾಹಿತಿ ನಾನು ಹೇಳ್ತಾ ಇರೋದು. ಆಯಿತು, ಅದಕ್ಕೆ ನಮ್ಮ ಇವ್ರನ್ನೇ ಡೆಲ್ಲಿ ಅಂಬಾಸಿಡರ್ ಮಾಡ್ಬೇಡಣ, ನಮ್ಮ ರೆಡ್ಡಿ ಅವ್ರನ್ನ. ಕೇಂದ್ರ ಸರ್ಕಾರದ ಜೊತೆ ಮಾತಾಡೋಕ್ಕೆ ಒಳ್ಳೆಯವ್ರು ಇರ್ತಾರೆ ಇವರು. ಹಾಸನಕ್ಕೆ ಬಂದು ಇಲ್ಲಿ ರೆಕಾರ್ಡ್, ಹಾಸನಕ್ಕೆ ಬಂದು ಬಾಂಗ್ಲಾ ಅಕ್ರಮ ವಲಸಿಗರಿಗೆ ಅನುಶ್ರೀ ಅವರ ನಕಲಿ ದಾಖಲೆ ಸೃಷ್ಟಿ ಕೊಡುತ್ತಿದ್ದರು. ಜಿಲ್ಲಾಧಿಕಾರಿಗಳ ಕಚೇರಿ ಕಟ್ಟಡದಲ್ಲಿ ಆಧಾರ ಕೇಂದ್ರ ಅವರು ಕೆಲಸ ಮಾಡುತ್ತಿದ್ದರು. ಜನ್ಮ ದಿನಾಂಕ ತಿಳಿಸಿದರೆ ಸಾಕು, ಅಕ್ರಮ ವಲಸಿಗೆ ಆಧಾರ್ ಸೇರಿದಂತೆ ಎಲ್ಲ ದಾಖಲೆಯನ್ನು ತರಿಸಿಕೊಡುವ. ತಲಾ 5ರಿಂದ 10,000 ರೂಪಾಯಿ ಕೊಟ್ಟರೆ ಎಲ್ಲನೂ ಕೂಡ ಅಲ್ಲಿ ಪ್ರಿಂಟ್ ಆಗಿ ನಿಮಗೆ ಕೊಟ್ಬಿಡ್ತಾರೆ. ಇದು ಯಾಕೆ ಮಾಡ್ತಾ ಇದ್ದಾರೆ ಅದು ಬೇರೆ. ಇಲ್ಲಿ ನೀವು ಕಾಫಿ, ನಿಮಗೂ ಗೊತ್ತಿದೆ, ಕಾಫಿ ಬಿಡಿಸೋವಂಥದ್ದಕ್ಕೆ ನಾನು ಕೇಳಿದೆ ಎಷ್ಟು ಕೂಲಿ ಅಂತ. ನಮ್ಮವ್ರು ಹೋದರೆ 1,000 ರೂಪಾಯಿ ಕೇಳ್ತಾರಂತೆ. ಅದು ಕೂಲಿ ಬೇಡ, ನಮಗೆಲ್ಲ ಕಾಂಟ್ರಾಕ್ಟಲ್ಲಿ ಕೊಡಿ, ಒಂದು ದಿನಕ್ಕೆ 1,000 ರೂಪಾಯಿ. ಇವ್ರು 300 ರೂಪಾಯಿ ಸಿಗ್ತಾರೆ. ಆ 300 ರೂಪಾಯಿ ಆಸೆಗೋಸ್ಕರ ಇವತ್ತೆಲ್ಲ ಕಾಫಿ ಪ್ಲಾಂಟೇಶನ್ಗಳಿಗೂ ಕೂಡ ಇವತ್ತು ಅಕ್ರಮ ಬಾಂಗ್ಲಾದೇಶಿಯರು ಬರ್ತಾ ಇದ್ದಾರೆ. ಕ್ರೈಮ್ ಜಾಸ್ತಿ ಆಗ್ತಾ ಇದೆ. ಇದೆಲ್ಲ ಪೊಲೀಸ್ ರಿಪೋರ್ಟಲ್ಲೇ ಬಂದಿರೋದು, ನಾನು ಹೇಳ್ತಾ ಇರೋದು. ಇವೆಲ್ಲನೂ ಕೂಡ ಪೊಲೀಸ್ ರಿಪೋರ್ಟಲ್ಲೇ ಇದೆ. ಓಕೆ. ಅದರಿಂದ ಕೊನೆಯದಾಗಿ ನಾನು ಅಧ್ಯಕ್ಷರೇ, ಈ ಕೋಗಿಲು ವಿಚಾರವಾಗಿ ಸರ್ಕಾರ ಯಾವ ರೀತಿ ಮುಗಿಸ್ಬಿಡ್ತೀನಿ, 10 ನಿಮಿಷ ಮ್ಯಾಕ್ಸಿಮಮ್ ಅಷ್ಟೇ. ಕೋಗಿಲು ವಿಚಾರದಲ್ಲಿ ನಾ ಮುಂದು ನೀ ಮುಂದು, ಯಾರೋ ಕಾಂಗ್ರೆಸ್ ಹೈಕಮಾಂಡ್ನ ಮೆಚ್ಚಿಸೋಕ್ಕೋಸ್ಕರ ನೀವೇನಾದರೂ ಮಾಡಿದ್ರೆ ಮುಂದೆ ದೊಡ್ಡ ಅನಾಹುತ ಆಗಿದೆ. ಕೊನೆಗೆ ಹೇಳಿದ್ರು ಇಲ್ಲ, ಅವರಲ್ಲಿ 34 ಜನ ಮಾತ್ರ ಒರಿಜಿನಲ್ಲು, ಉಳಿದವರೆಲ್ಲ 120 ಜನ ಅವರು ಒರಿಜಿನಲ್ ಅಲ್ಲ ಅಂದ್ರೆ ಬಾಂಗ್ಲಾದೇಶದವರು. ಅರ್ಥ ಆಯ್ತು. ಮೊನ್ನೆ ಯಾವುದೋ ಪತ್ರಿಕೆಯಲ್ಲಿ ಒಂದು ವಾರದಿಂದ ನೋಡಿದೆ, ಆ 34 ಜನನೂ ಒರಿಜಿನಲ್ ಅಲ್ಲ, ಅವ್ರಿಗೂ ಕೊಡಲ್ಲ ಅಂತ ಅಂದರು. ನಾನು ಪತ್ರಿಕೆಯಲ್ಲಿ ನೋಡಿದ್ದು CM ಅವರು ನಾ ಮುಂದು ನೀ ಮುಂದು ಮನೆ ಕೊಡೋದ್ರಲ್ಲಿ. ಜಮೀರ್ ಅಹಮದ್ ಇಮಿಡಿಯೇಟ್ ಆಗಿ ಮನೆ, ಅವ್ರಿಗೆ ಲೆಕ್ಕ ಕೊಡ್ರಿ, ಇಮಿಡಿಯೇಟ್ ಆಗಿ ಮನೆ. ನಮ್ಮ ಜನಕ್ಕೆ ಇವತ್ತು 37 ಲಕ್ಷ ಜನ ಅರ್ಜಿ ಹಾಕಿ ಕಾಯ್ತಾ ಇದ್ದಾರೆ ಹೌಸಿಂಗ್ ಬೋರ್ಡಲ್ಲಿ. 37 ಲಕ್ಷ ಜನ ಅರ್ಜಿ ಹಾಕಿ ಕಾಯ್ತಾ ಇದ್ದಾರೆ. ನಾನು ಹೋಗಿದ್ದೆ ಹೌಸಿಂಗ್ ಬೋರ್ಡ್, ಇದಾದ್ಮೇಲೆ ಹೌಸಿಂಗ್ ಬೋರ್ಡ್ಗೆ ಹೋಗಿದ್ದೆ. ನಾನು ಕೇಳಿದೆ 37 ಜನ, ಅದರಲ್ಲಿ ಸುಮಾರು ಒಂದು 25,000 ಜನ ದುಡ್ಡು ಕಟ್ಬಿಟ್ಟವ್ರು. ಕೆಲವು 5 ಲಕ್ಷ ಕಟ್ಟಿದ್ದಾರೆ, 3 ಲಕ್ಷ ಕಟ್ಟಿದ್ದಾರೆ, ಕೆಲವರು ಫುಲ್ ಅಮೌಂಟ್ ಕಟ್ಟಿದ್ರು, ಇನ್ನೂ ಅವ್ರಿಗೆ ಮನೆ ಕೊಟ್ಟಿಲ್ಲ. ಆದರೆ ಕೋಗಿಲು ಈ ಬಾಂಗ್ಲಾದೇಶವ್ರಿಗೆ ಸರ್ಕಾರ ಆತರ ಕೊಡಬೇಕು 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 ಅಂತ ಆತರ. ಯಾಕೆ ಆತರ?
ಈ ಕೋಗಿಲು ಬಾಂಗ್ಲಾದೇಶ್ ಅವರು ಇಷ್ಟೊಂದು ಆತರ ಯಾಕೆ? ಇವತ್ತಿಂದ ನೋಡೋಕೆ ಹೋಗಬೇಡಿ, ನಾಳೆ ಮುಂದಿನ ಜನ್ರೇಷನ್ ಪಾಪ ನಮ್ಮ ಮೇಲೆ ಬರ್ತೈತೆ. ಈಗಾಗಲೇ ಅಸ್ಸಾಮನ್ನ ಸ್ಥಿತಿ ನಾವು ನೋಡ್ತಾ ಇದ್ದೀರಿ, ವೆಸ್ಟ್ ಬೆಂಗಾಲ್ ಸ್ಥಿತಿ ನಾವು ನೋಡ್ತಾ ಇದ್ದೀರಿ, ಕಾಶ್ಮೀರದ ಸ್ಥಿತಿಯನ್ನು ನೋಡ್ತಾ ಇದ್ದೀರಿ. ನಮ್ಮ ದೇಶದ ಹಣ ಎಲ್ಲ ಅಲ್ಲೇ ಖರ್ಚಾಗ್ತಾ ಇದೆ. ಇನ್ನಾದರೂ ನಾವು ಬುದ್ಧಿ ಕಲ್ತ್ಕೊಂಡಿಲ್ಲ ಅಂತ ಹೇಳಿದ್ರೆ ಏನೋ ಇವತ್ತು ಓಟ್ಗೋಸ್ಕರ ಪಾಲಿಟಿಕ್ಸ್ ಮಾಡಿದ್ರೆ ನಾಳೆ ನಮ್ಮ ಜೀವನದ ನಾಯಿ ಪಾಡಾಗೋತತೆ ನಮ್ಮ ಮುಂದಿನ ಜನಾಂಗ. ಅದಕ್ಕೋಸ್ಕರ ಅಧ್ಯಕ್ಷರೇ, ನಾನು ಸರ್ಕಾರಕ್ಕೆ ಯಾವುದೇ ಮುಲಾಜಿಲ್ಲದೆ ಈ ಬಾಂಗ್ಲಾದೇಶದವ್ರು ಯಾರಿದ್ದಾರೋ ಅವ್ರನ್ನೆಲ್ಲರೂ ಹೊರ ಹಾಕುವಂಥ ಒಂದು ಕೆಲಸವನ್ನು ಮಾಡಬೇಕು.